ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸಪೋರ್ಟ್ ಎಜುಕೇಟೆಡ್ ಕನ್ನಡ ಚಾನೆಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 2025 ಆ್ಯಂಡ್ 26ನಲ್ಲಿರುವಂತಹ BCom ಫಸ್ಟ್ ಸೆಮಿಸ್ಟರ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ನ ಸಬ್ಜೆಕ್ಟ್ ಏನೇನಿದೆ ಅಂತ ನೋಡ್ತಾ ಇದ್ದೇವೆ. ಸೊ ಮೊದಲಿಗೆ ಬಂದ್ಬಿಟ್ಟು ಕನ್ನಡ ಇದೆ. ಫಸ್ಟ್ ಸಬ್ಜೆಕ್ಟ್ ಕನ್ನಡ ಇದೆ, ಇದು ಕಂಪಲ್ಸರಿಯಾಗಿ ಇರುತ್ತೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಡಿಯನ್ ಲ್ಯಾಂಗ್ವೇಜ್. ಸೊ ಇಂಡಿಯನ್ ಲ್ಯಾಂಗ್ವೇಜ್ ಅಂದರೆ ಬೇರೆ ಯಾವುದಾದ್ರೂ ಲ್ಯಾಂಗ್ವೇಜ್ ಇರುವಂಥದ್ದು ನೀವು ತಗೊಳ್ಬೋದು, ನಿಮಗೆ ಇಷ್ಟ ಆಗಿರುವಂಥ ಯಾವುದೇ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಅದಾದಮೇಲೆ ಇಂಗ್ಲೀಷ್ ಇರುವಂಥದ್ದು. ನೆಕ್ಸ್ಟ್ ಫೈನಾನ್ಷಿಯಲ್ ಅಕೌಂಟಿಂಗ್. ಅದಾದ ನಂತರ ಫೈನಾನ್ಷಿಯಲ್ ಅಕೌಂಟಿಂಗ್ ಆದ ನಂತರ ಥರ್ಡ್ ಸಬ್ಜೆಕ್ಟು. ಫೋರ್ತ್ ಸಬ್ಜೆಕ್ಟ್ ಆಗಿರುವಂಥದ್ದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 1 ಅಂತಿದೆ. ನೆಕ್ಸ್ಟ್ ಅದಾದ ನಂತರ ಇಂಡಿಯನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಇದೆ. ಓಕೆ, ಫಂಡಮೆಂಟಲ್ಸ್ ಆಫ್ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತಿದೆ, ಸಿಕ್ಸ್ತ್ ಸಬ್ಜೆಕ್ಟು. ಸೆವೆಂತ್ ಆಗಿರುವಂಥದ್ದು ಎನ್ವೈರ್ಮೆಂಟಲ್ ಸ್ಟಡೀಸ್ ಇದೆ. ಸೊ ಇವಾಗ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಥಿಯರಿ ಬಂದ್ಬಿಟ್ಟು ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಅಂದರೆ 80 ಮಾರ್ಕ್ಸ್ಗೆ ಥಿಯರಿ ಇರುವಂಥದ್ದು. ಓಕೆ, 80 ಮಾರ್ಕ್ಸ್ಗೆ ಥಿಯರಿ. ಮತ್ತು ಇಂಟರ್ನಲ್ ಬಂದ್ಬಿಟ್ಟು 20 ಮಾರ್ಕ್ಸ್ಗೆ ಇಂಟರ್ನಲ್ ಇರುವಂಥದ್ದು. ಓಕೆ, ಸೊ ಇಂಟರ್ನಲ್ 20 ಮಾರ್ಕ್ಸ್ಗೆ ಇರುವಂಥದ್ದು. ಇಂಟರ್ನಲ್ 20 ಮಾರ್ಕ್ಸಿಗೆ. ಓಕೆ, ಸೊ 80 + 20 ಎಷ್ಟು 100, ಟೋಟಲ್ 100 ಮಾರ್ಕ್ಸಿಗೆ ಪೇಪರ್ ಇರೋದು. ಪ್ರತಿಯೊಂದಿಗೂ 80 ಮಾರ್ಕ್ಸ್ಗೆ ಇರುತ್ತೆ. ಸೊ ನೆಕ್ಸ್ಟ್ ಅದಾದ ನಂತರ ಎನ್ವೈರ್ಮೆಂಟಲ್ ಸ್ಟಡೀಸ್ ಲಾಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು. ಓಕೆ, ಸೊ ಇದು ಸಬ್ಜೆಕ್ಟ್ ಬಂದ್ಬಿಟ್ಟು ನಿಮಗೆ 40 ಮಾರ್ಕ್ಸಿಗೆ ಇರುತ್ತೆ. 40 ಮಾರ್ಕ್ಸ್ಗೆ ಇರುತ್ತೆ. ಓಕೆ, ಥಿಯರಿಯಲ್ಲಿ ಬರೆಯುವಾಗ. ಸೊ ಇಂಟರ್ನಲ್ ನಿಮಗೆ 10 ಮಾರ್ಕ್ಸ್ಗೆ ಇರುತ್ತೆ. ನೆಕ್ಸ್ಟ್ ಇವಾಗ ಸೆಕೆಂಡ್ ಸೆಮಿಸ್ಟರ್ ನೋಡೋಣ. ಸೆಕೆಂಡ್ ಸೆಮಿಸ್ಟರ್ನಲ್ಲಿ ನಿಮಗೆ ಫಸ್ಟಿಗೆ ಆ್ಯಸ್ ಇಟ್ ಈಸ್ ಮೊದಲನೇ ಸೆಮ್ನಲ್ಲಿ ಯಾವುದೇ ರೀತಿ ಇದೆಯಲ್ಲ, ಸೊ ಅದೇ ರೀತಿ ನಿಮಗೆ ಕೂಡ ಇರುತ್ತೆ. ಇಲ್ಲಿ ಕನ್ನಡ ಫಸ್ಟ್ ಇರುತ್ತೆ. ಅದಾದ ನಂತರ ಇಂಡಿಯನ್ ಲ್ಯಾಂಗ್ವೇಜ್ ಆಗಿರುವಂಥದ್ದು. ನೆಕ್ಸ್ಟ್ ಥರ್ಡ್ ಸಬ್ಜೆಕ್ಟ್ ಬಂದ್ಬಿಟ್ಟು ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್. ಫೋರ್ತ್ ಸಬ್ಜೆಕ್ಟ್ ಬಂದ್ಬಿಟ್ಟು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 2 ಅಂತಿದೆ. ಸೊ ಇದು ಫಸ್ಟ್ ಎಲ್ಲಿದೆ ಅಂದರೆ ಸೆಮಿಸ್ಟರ್ 1ನಲ್ಲಿದೆ. ಸೊ ನೀವು ನೋಡಿರ್ಬೋದು. ಓಕೆ, ಸೊ ಇವಾಗ ಜಸ್ಟ್ ನಾವು ಅದು ಸಬ್ಜೆಕ್ಟ್ನ ಮುಗಿಸ್ಕೊಂಡು ಎಲ್ಲಿ ಬರ್ತೀವಿ, ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರ್ತೀವಿ. ಇವಾಗ ನಮಗೆ 2 ಅಂತ ಕಾಣಿಸುತ್ತೆ. ಓಕೆ, ಸೊ ಅದಾದ ನಂತರ ಇವಾಗ ನಿಮಗೆ ನೆಕ್ಸ್ಟ್ ನಿಮಗೆ ಫಿಫ್ತ್ ಸಬ್ಜೆಕ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಆಫ್ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತಿದೆ. ಓಕೆ, ನೆಕ್ಸ್ಟ್ ಅದಾದ ನಂತರ ಡೇಟಾ ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಾಲಿಸಿಸ್ ಯೂಸಿಂಗ್ MS Excel ಅಂತಿದೆ. ಸೊ ನೆಕ್ಸ್ಟ್ ಅದಾದ ನಂತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ. ಇದು ಬಂದ್ಬಿಟ್ಟು ನಿಮಗೆ ಎಷ್ಟು ಮಾರ್ಕ್ಸಿಗಿದೆ 40 ಮಾರ್ಕ್ಸ್ಗೆ ಇದೆ. ಓಕೆ, 10 ಮಾರ್ಕ್ಸ್ಗೆ ನಿಮಗೆ ಇಂಟರ್ನಲ್ ಮಾರ್ಕ್ಸು. ಓಕೆ, ಸೊ ಈ ಸಬ್ಜೆಕ್ಟ್ ಒಂದು ಬಿಟ್ಟು ಬೇರೆ ಎಲ್ಲ ಸಬ್ಜೆಕ್ಟ್ ನಿಮಗೆ 6 ಸಬ್ಜೆಕ್ಟು ಪೂರ್ತಿಯಾಗಿ ನಿಮಗೆ ಎಷ್ಟು ಮಾರ್ಕ್ಸಿಗಿದೆ ಅಂದರೆ 80 ಮಾರ್ಕ್ಸಿಗೆ ಇದೆ. ಓಕೆ, 80 ಮಾರ್ಕ್ಸ್ಗೆ ಇರುವಂಥದ್ದು. 80 ಮಾರ್ಕ್ಸ್ಗೆ ಇದೆ ಟೋಟಲ್ ಆಗಿ. ಇಂಟರ್ನಲ್ ಬಂದ್ಬಿಟ್ಟು 20 ಮಾರ್ಕ್ಸ್ಗೆ ಇದೆ. 20 + 80 = 100. ಸೇಮ್ ಫಸ್ಟ್ ಸೆಮಿಸ್ಟರ್ನಲ್ಲಿ ಹೇಗಿದೆ ಇಲ್ಲೂ ಕೂಡ ಹಾಗಿದೆ. ಸೊ ಇವಾಗ ವಿಡಿಯೋ ಹೇಗನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ. ಮತ್ತು ನಿಮಗೆ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕಂತ ಹೇಳಿ ಕಮೆಂಟ್ ಮುಖಾಂತರ. ಸೊ ಆ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.